ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಒಂದು ಊರಿನಲ್ಲಿ ಸನಾ ಎಂಬ ಒಬ್ಬ ಹುಡುಗಿ ವಾಸ ಮಾಡುತ್ತಿದ್ದಳು. ಆಕೆ ತುಂಬಾ ಒಳ್ಳೆಯ ಗುಣಗಳನ್ನು ಹೊಂದಿರುವ ಒಳ್ಳೆಯ ಹುಡುಗಿಯಾಗಿದ್ದಳು. ಈಕೆಗೆ ಒಬ್ಬ ಉತ್ತಮ ಹುಡುಗನೊಂದಿಗೆ ಮದುವೆಯಾಗುತ್ತದೆ. ಆದರೆ ಅವಳಿಗೆ ಮದುವೆಯಾಗಿ ಹಲವು ವರ್ಷಗಳಾದರೂ ಮಕ್ಕಳಾಗುವುದಿಲ್ಲ. ಇದರಿಂದಾಗಿ ಸನಾ ತುಂಬಾ ನೋವಿನಲ್ಲಿರುತ್ತಾಳೆ. ಅವಳ ಸ್ನೇಹಿತರು, ಸಂಬಂಧಿಕರು ಮತ್ತು ಅತ್ತೆಯ ಮನೆಯಲ್ಲಿ ನಿನಗಿಂತ ತಡವಾಗಿ ಮದುವೆಯಾದವರಿಗೆಲ್ಲ ಮೂರು ಮಂದಿ ಮಕ್ಕಳಾಗಿದ್ದಾರೆ, ಆದ್ರೆ ನಿನಗೆ ಮಾತ್ರ ಇಲ್ಲ ಅಂತೇಳಿ ಅವಳನ್ನು ಯಾವಾಗಲೂ ಚುಚ್ಚು ಮಾತುಗಳಿಂದ ನಿಂದನೆ ಮಾಡುತ್ತಿದ್ದರು. ಆದ್ರೆ ಸನಾ ಮಾತ್ರ ಆ ಚುಚ್ಚು ಮಾತುಗಳನ್ನು ಕೇಳುತ್ತಾ ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಳು. ಸನಾ ದೇವರನ್ನು ನಂಬಿ ಪ್ರತಿದಿನ ಪ್ರಾರ್ಥಿಸುತ್ತಾಳೆ. ದೇವರೇ, ದಯವಿಟ್ಟು ನನಗೆ ಸಂತಾನ ಭಾಗ್ಯ ನೀಡು ಎಂದು ಬೇಡಿಕೊಳ್ಳುತ್ತಾಳೆ. ಅವಳ ಮನಸ್ಸಿನಲ್ಲಿನ ನೋವನ್ನು ಯಾರ ಬಳಿ ಹೇಳಿಕೊಳ್ಳದೆ ದೇವರ ಬಳಿ ಮಾತ್ರ ಅವಳ ದುಃಖವನ್ನು ವ್ಯಕ್ತಪಡಿಸುತ್ತಿದ್ದಳು. ಭಗವಂತ, ನನ್ನ ಈ ಖುಷಿಯನ್ನು ದಯವಿಟ್ಟು ಪೂರ್ತಿಗೊಳಿಸು, ನನಗೆ ತಾಯಿಯಾಗುವ ಅದೃಷ್ಟವನ್ನು ನೀಡು ಎಂದು ಭಗವಂತನನ್ನು ಬೇಡಿಕೊಳ್ಳುತ್ತಿದ್ದಳು. ಆದರೆ ಅವಳ ಅತ್ತೆಯ ಮನೆಯಲ್ಲಿ ಅವಳ ನಂತರ ಮದುವೆಯಾದವರು ಸಹ ಮಕ್ಕಳನ್ನು ಪಡೆಯುತ್ತಾರೆ. ಇದು ಅವಳಿಗೆ ತಿಳಿದಾಗ ತುಂಬಾ ನೋವು ಪಡುತ್ತಾಳೆ. ಅವಳನ್ನು ನೋಡಿ ಮಾತನಾಡಿದವರೆಲ್ಲರೂ ಅವಳನ್ನು ಗೇಲಿ ಮಾಡಿ ಮಾತನಾಡುತ್ತಾರೆ. ಅವರ ಮಾತುಗಳನ್ನು ಕೇಳಿ ಅವಳಿಗೆ ತುಂಬಾ ನೋವುಂಟಾಗುತ್ತದೆ. ಹೀಗೆ ಒಂದು ದಿನ ಸನಾ ಅವರ ಮಾತುಗಳನ್ನು ಸಹಿಸಲು ಸಾಧ್ಯವಾಗದೆ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳುತ್ತಾಳೆ. ರಿಪೋರ್ಟ್ ಗಳನ್ನು ನೋಡಿದ ಡಾಕ್ಟರ್ ಈಕೆಗೆ ಮಕ್ಕಳಾಗದಿರಲು ಸನಾಳೆ ಕಾರಣ ಎಂದು ಹೇಳುತ್ತಾರೆ. ಈ ವಿಷಯ ತಿಳಿದ ಸನಾ ಇನ್ನೂ ಹೆಚ್ಚು ನೋವು ಪಡುತ್ತಾಳೆ. ಆದರೆ ಅವಳ ಮನಸ್ಸಿಗೆ ಏನು ಬೇಸರವಾಗುವುದಿಲ್ಲ. ಡಾಕ್ಟರ್ ಹೇಳಿದ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ, ನನ್ನ ಸಂಪೂರ್ಣ ನಂಬಿಕೆ ದೇವರ ಮೇಲೆ ಇದೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಸೈನ್ಸ್ ನ ಪ್ರಕಾರ ಅವಳಿಗೆ ಮಕ್ಕಳಾಗುವುದು ಅಸಾಧ್ಯ ಎಂದು ಡಾಕ್ಟರ್ ಹೇಳಿದರು. ಅವಳ ಮನಸ್ಸಿನಲ್ಲಿ ಕೇವಲ ದೇವರ ಮೇಲಿನ ನಂಬಿಕೆ ಮಾತ್ರ ಇರುತ್ತದೆ. ನಾವು ಕಷ್ಟ ಅಥವಾ ಸುಖದಲ್ಲಿ ಬದುಕುವುದು ದೇವರ ಕೈಯಲ್ಲಿದೆ. ಅವರ ಆಜ್ಞೆ ಇಲ್ಲದೆ ಯಾವ ಎಲೆಯೂ ಕದಲುವುದಿಲ್ಲ ಎಂದು ಆಕೆ ನಂಬಿಕೆಯಾಗಿರುತ್ತದೆ. ಆ ದಿನದಿಂದ ಸನಾ ಪ್ರತಿದಿನ ತನ್ನ ಕೋಣೆಯಲ್ಲಿ ದೇವರ ಬಳಿ ಹತ್ತು ಪ್ರಾರ್ಥನೆ ಮಾಡುವುದಕ್ಕೆ ಶುರು ಮಾಡುತ್ತಾಳೆ. ಅವಳಿಗೆ ಮಕ್ಕಳಾಗುವುದಿಲ್ಲ ಎಂಬ ಡಾಕ್ಟರ್ ಮಾತು ಕೇಳಿ ಅವಳು ಇನ್ನಷ್ಟು ನೋವಿಗೆ ಒಳಗಾಗುತ್ತಾಳೆ. ಇನ್ನೊಂದು ಕಡೆ ಅವಳ ಅತ್ತೆ ಮತ್ತು ಮಾವ ಇಬ್ಬರು ಕೂಡ ಸಂಬಂಧಿಕರೊಂದಿಗೆ ಅವಳ ಬಗ್ಗೆ ಗೇಲಿ ಮಾಡಿ ಮಾತನಾಡುತ್ತಾರೆ. ಇದನ್ನು ಕೇಳಿದ ಸಂಬಂಧಿಕರು ಕೂಡ ಅವಳನ್ನು ಗೇಲಿ ಮಾಡುತ್ತಾರೆ. ಇದರಿಂದ ಅವಳಿಗೆ ಪ್ರತಿದಿನ ನೋವು ಹೆಚ್ಚಾಗುತ್ತಾ ಹೋಗುತ್ತದೆ. ಆದರೆ ಅವಳ ಮನಸ್ಸಿನಲ್ಲಿ ದೇವರ ಮೇಲಿನ ನಂಬಿಕೆ ಮಾತ್ರ ಕಡಿಮೆ ಆಗುವುದಿಲ್ಲ. ಆ ದೇವರು ನನಗೆ ಮಕ್ಕಳನ್ನು ಖಂಡಿತ ಕೊಡುತ್ತಾನೆ ಎಂದು ಪ್ರತಿದಿನ ಪ್ರಾರ್ಥನೆ ಮಾಡುತ್ತಾಳೆ. ಅವಳ ಪ್ರತಿದಿನದ ಪ್ರಾರ್ಥನೆಯಲ್ಲಿ ದಯವಿಟ್ಟು ನನಗೆ ಮಗುವನ್ನು ಕೊಡು ಸ್ವಾಮಿ ಎಂದು ಬೇಡುತ್ತಾಳೆ. ಜನರ ಗೇಲಿ ಮಾತುಗಳು ಅವಳ ಭಕ್ತಿಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಅವಳಿಗೆ ದೇವರ ಮೇಲೆ ನಂಬಿಕೆ ಮತ್ತು ಭರವಸೆ ಹೆಚ್ಚಾಗುತ್ತಾ ಹೋಗುತ್ತದೆ. ಹೀಗಿರುವಾಗ ಒಂದು ದಿನ ಅವಳ ಅತ್ತೆ ಅವಳ ಬಳಿ ಬಂದು, ನೀನು ಈಗೂ ಮಕ್ಕಳಿಲ್ಲದ ಜೀವನ ಮಾಡುತ್ತೀಯಾ, ಆದರೆ ನನ್ನ ಮಗ ನಿನಗೋಸ್ಕರ ಏಕೆ ಕಷ್ಟಪಡಬೇಕು? ನೀನು ನನ್ನ ಮಗನಿಗೆ ಅಂಟಿಕೊಂಡಿದ್ದೀಯಾ, ನನ್ನ ಮಗನನ್ನು ನೀನು ಬಿಟ್ಟು ಹೋಗಬೇಕು ಎಂದು ಗೇಲಿ ಮಾಡುತ್ತಾರೆ. ಈ ಮಾತು ಕೇಳಿ ಸನಾ ತುಂಬಾ ನೋವು ಪಡುತ್ತಾಳೆ. ತನ್ನ ಕೋಣೆಗೆ ಹೋಗಿ ದೇವರ ಮುಂದೆ ಅಳುತ್ತಾ ಕುಳಿತುಕೊಳ್ಳುತ್ತಾಳೆ. ಅಲ್ಲಿ ತನ್ನ ನೋವನ್ನೇ ಮರೆತು ಪ್ರೀತಿಯಿಂದ ಮಕ್ಕಳ ಆಟಿಕೆಗಳನ್ನು ಜೋಡಿಸುತ್ತಾಳೆ. ಆ ಬೊಂಬೆಯ ಮೇಲೆ ಅವಳಿಗೆ ಒಂದು ರೀತಿಯ ಪ್ರೀತಿ ಮೂಡುತ್ತದೆ. ಅದನ್ನು ನೋಡಿದ ಸನಳಿಗೆ ತನಗೆ ಮಕ್ಕಳಿಲ್ಲ ಎಂಬ ನೋವು ಮತ್ತೆ ನೆನಪಾಗುತ್ತದೆ. ಅಲ್ಲಿ ತನ್ನ ವಾರಗಿತ್ತಿಯ ಮಗು ಅಳುತ್ತಿರುವುದನ್ನು ನೋಡುತ್ತಾಳೆ. ಆಗ ಸನಾ ಅಲ್ಲೇ ಇದ್ದ ಮಕ್ಕಳ ಆಟಿಕೆಗಳನ್ನು ತೆಗೆದುಕೊಂಡು ಹೋಗಿ ಆ ಮಗುವಿಗೆ ಕೊಡುತ್ತಾ ಅದನ್ನು ಸಮಾಧಾನ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಾಳೆ. ಆದರೆ ಆ ಮಗು ಎಷ್ಟೇ ಸಮಾಧಾನ ಮಾಡಿದರೂ ಕೂಡ ಅಳುವುದನ್ನು ನಿಲ್ಲಿಸುವುದಿಲ್ಲ. ಆ ಮಗುವನ್ನು ನೋಡುತ್ತಿದ್ದಂತೆ ಆ ಮಗುವಿನ ಮೇಲೆ ಅವಳಿಗೆ ಒಂದು ರೀತಿಯ ಪ್ರೀತಿ ಮೂಡುತ್ತದೆ. ಅದನ್ನು ನೋಡಿದ ಸನಳಿಗೆ ತನಗೆ ಮಕ್ಕಳಿಲ್ಲ ಎಂಬ ನೋವು ಮತ್ತೆ ನೆನಪಾಗುತ್ತದೆ. ಸನಾ ಎಷ್ಟೇ ಸಮಾಧಾನ ಮಾಡಿದರೂ ಕೂಡ ಆ ಮಗು ಸುಮ್ಮನಾಗುವುದಿಲ್ಲ. ಆಗ ಅಲ್ಲಿಂದ ಆಕೆ ಎದ್ದು ದೇವರ ಬಳಿ ಹೋಗಿ ಪ್ರಾರ್ಥನೆ ಮಾಡುತ್ತಾಳೆ. ಆ ದೇವರ ಮುಂದೆ ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತಾಳೆ. ಅವಳು ಅಳುವುದನ್ನು ನೋಡಿದ ಅವಳ ಅತ್ತೆ, ಮಾವ ಮತ್ತು ಮನೆಯವರೆಲ್ಲರೂ ಆಕೆ ಅಳುತ್ತಿರುವುದಕ್ಕೆ ಕಾರಣ ತಿಳಿಯದೆ ಅವಳನ್ನು ಬೈಯಲು ಶುರು ಮಾಡುತ್ತಾರೆ. ಅವಳ ಅತ್ತೆಯಂತೂ, ನಿನಗೇಕೆ ಇಷ್ಟೊಂದು ಅಸೂಯೆ? ಆ ಮಗುವನ್ನು ಕಂಡು ಏಕೆ ಇಷ್ಟೊಂದು ಅಸೂಯೆ ಪಟ್ಟುಕೊಳ್ಳುತ್ತಿದ್ದೀಯಾ ಎಂದು ಕೇಳುತ್ತಾರೆ. ಸನಳ ಮನಸ್ಸಿನಲ್ಲಿ ಅಸೂಯೆ ಇರುವುದಿಲ್ಲ. ಅವಳು ಕೇವಲ ಆ ಮಗುವಿನ ಪ್ರೀತಿ ಮತ್ತು ನೋವನ್ನು ನಿಯಂತ್ರಿಸಲು ಸಾಧ್ಯವಾಗದೆ ಅಳುತ್ತಿದ್ದಳು. ಆದರೆ ಅವಳ ನೋವನ್ನು ಯಾರು ಸಹ ಅರ್ಥ ಮಾಡಿಕೊಳ್ಳುವುದಿಲ್ಲ. ತನ್ನ ಅತ್ತೆ ಈ ಮಾತುಗಳನ್ನು ಕೇಳಿ ಅವಳು ಮತ್ತಷ್ಟು ಅಳಲು ಶುರು ಮಾಡುತ್ತಾಳೆ. ಆಕೆಯನ್ನು ಅರ್ಥ ಮಾಡಿಕೊಂಡ ಒಬ್ಬ ವ್ಯಕ್ತಿ ಇದ್ದಾರೆ, ಅದು ಅವಳ ಗಂಡ. ಅವನು ಅವಳನ್ನು ತುಂಬಾ ಪ್ರೀತಿಸುತ್ತಾನೆ. ಆ ಪ್ರೀತಿಯಿಂದಾಗಿಯೇ ಸನಾ ಅಂತ ಕಷ್ಟಗಳನ್ನು ಸಹಿಸಿಕೊಂಡು ಜೀವನ ಮಾಡುತ್ತಿದ್ದಾಳೆ. ಒಂದು ದಿನ ಸನಾ ಮತ್ತೆ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸಿಕೊಳ್ಳುತ್ತಾಳೆ. ಆಗ ಡಾಕ್ಟರ್ ಸನಾಗೆ ಮದುವೆಯಾಗಿ 6 ವರ್ಷಗಳಾದರೂ ಮಕ್ಕಳಾಗಿಲ್ಲ ಅಂತೇಳಿ ಎಲ್ಲಾ ರೀತಿಯ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡುತ್ತಾರೆ. ಆಗ ಡಾಕ್ಟರ್ಗೆ ಸನಾಳ ರಿಪೋರ್ಟ್ಸ್ ಗಳು ಬಂದ ನಂತರ ಅವಳ
ರಿಪೋರ್ಟ್ಸ್ ಗಳು ಸರಿಯಾಗಿವೆ, ಆದರೆ ಆಕೆಯ ಪತಿಯ ರಿಪೋರ್ಟ್ಸ್ ಗಳಲ್ಲಿ ಸಮಸ್ಯೆ ಇದೆ ಎಂದು ತಿಳಿಸುತ್ತಾಳೆ. ಈ ವಿಷಯ ಗೊತ್ತಾದ ನಂತರ ಮನೆಯಲ್ಲಿ ಮತ್ತೊಮ್ಮೆ ಸಮಸ್ಯೆ ಆರಂಭವಾಯಿತು. ಸನಾ ಅವರ ಅತ್ತೆ ಮಾವ ಅವರಿಗೆ ನೋವಾಗುವಂತೆ ಮಾತನಾಡಲು ಪ್ರಾರಂಭಿಸಿದರು. ಆಗ ಸನಾಳ ಗಂಡ ನನ್ನ ವೈದ್ಯಕೀಯ ವರದಿಗಳಲ್ಲಿ ಸಮಸ್ಯೆ ಇದೆ ಎಂದು ತನ್ನ ತಂದೆ ತಾಯಿಗೆ ತಿಳಿಸಿದನು. ಆದರೆ ಅವರು ಅದನ್ನು ಒಪ್ಪಿಕೊಳ್ಳದೆ ನಮ್ಮ ಮಗನಿಗೆ ಯಾವುದೇ ಸಮಸ್ಯೆಯೂ ಇಲ್ಲ, ಇದೆಲ್ಲವೂ ಈ ಸೊಸೆಯಿಂದಲೇ ಎಂದು ಮಾತನಾಡುತ್ತಾ ಅವರನ್ನು ಮಾನಸಿಕವಾಗಿ ಹಿಂಸಿಸಿದರು. ಆಗ ಸನಾಗೆ ಬೇರೆ ದಾರಿ ಇಲ್ಲದೆ ತನ್ನ ಅತ್ತೆ ಮಾವನಿಗೆ ನನ್ನ ಗಂಡನಿಗೆ ಮತ್ತೊಂದು ಮದುವೆ ಮಾಡಿ ನಾನು ಈ ಮನೆಯನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದಳು. ಆದರೆ ಸನಾಳ ಗಂಡ ಮಾತ್ರ ಮಗುವಾಗದಿದ್ದರೆ ನೀವು ನನ್ನನ್ನು ಬಿಟ್ಟು ಹೋಗುತ್ತೀಯಾ, ನೀನಿಲ್ಲದೆ ನಾನಿಲ್ಲ, ನಾನು ಬೇರೆಯವಳನ್ನು ಮದುವೆ ಆಗುವುದಿಲ್ಲ ಎಂದು ಸನಳಿಗೆ ಸಮಾಧಾನ ಹೇಳುತ್ತಾನೆ. ಈ ಮಾತುಗಳನ್ನು ಕೇಳಿದ ಅವರ ಅತ್ತೆ, ನನ್ನ ಮಾತು ಕೇಳದೆ ಈ ರೀತಿ ನಿರ್ಧಾರ ಮಾಡಿದರೆ ನಮ್ಮ ಮನೆಗೆ ಸಂತೋಷ ಬರುವುದಿಲ್ಲ, ನನಗೆ ಮೊಮ್ಮಗನನ್ನು ನೋಡುವ ಆಸೆ ಇದೆ, ನೀನು ದಯವಿಟ್ಟು ನನ್ನ ಮಗನ ಬದುಕಿನಿಂದ ಆದಷ್ಟು ಬೇಗ ಹೋಗು ಎಂದು ಸನಗೆ ನೋವಿನ ಮಾತುಗಳನ್ನಾಡುತ್ತಾಳೆ. ಈ ಮಾತುಗಳಿಂದ ಮನನೊಂದ ಸನ ಕೋಣೆಯಲ್ಲಿ ಕೂತು ಕಣ್ಣೀರು ಹಾಕುತ್ತಾ ದೇವರನ್ನು ಪ್ರಾರ್ಥಿಸುತ್ತಾಳೆ. ದೇವರೇ, ನೀವು ನನಗೆ ಮಗುವನ್ನು ಕೊಡುವುದಿಲ್ಲವೆಂದರೆ ಈ ಪ್ರಪಂಚಕ್ಕೆ ನನ್ನನ್ನು ಹೆಣ್ಣಾಗಿ ಹೀಗೆ ಕಳಿಸಿದ್ದೀಯಾ? ಈ ಜಗತ್ತಿನಲ್ಲಿ ಹೆಣ್ಣು ಮಗುವನ್ನು ಪಡೆದ ನಂತರವೇ ಪರಿಪೂರ್ಣಳಾಗುತ್ತಾಳೆ ಎನ್ನುತ್ತಾರೆ. ನನ್ನ ಜೀವನ ಸಂಪೂರ್ಣವಿಲ್ಲ, ಈ ತಪ್ಪು ನನ್ನದಾಗಿರಬಹುದು, ನನ್ನ ಗಂಡನಿಗಾಗಿ ನಾನು ಈ ರೀತಿ ಕಷ್ಟಪಡುತ್ತಿದ್ದೀನಿ, ದೇವರೇ ನನಗೆ ಮಗುವನ್ನು ಕೊಡು, ಇಲ್ಲವಾದರೆ ನನಗೆ ಈ ಜೀವವೇ ಬೇಡ ಎಂದು ದೇವರನ್ನು ಬೇಡಿಕೊಂಡಳು. ಫ್ರೆಂಡ್ಸ್, ದೇವರ ಮನೆಯಲ್ಲಿ ನ್ಯಾಯ ಸಿಗುವುದು ತಡವಾಗಬಹುದು, ಆದರೆ ಅನ್ಯಾಯ ಎಂದಿಗೂ ಆಗುವುದಿಲ್ಲ ಎನ್ನುವ ಮಾತಿನಂತೆ ಸನಾ ಜೀವನದಲ್ಲಿ ಒಂದು ಅದ್ಭುತ ನಡೆಯಿತು. ಆ ದಿನ ರಾತ್ರಿ ಕಣ್ಣೀರು ಹಾಕುತ್ತಾ ಮಲಗಿದ ಸನಾಗೆ ಕನಸಿನಲ್ಲಿ ದೇವರು ಬಂದು ಆಶೀರ್ವಾದ ಮಾಡಿದನು. ಅದಾದ ಕೆಲವು ವಾರಗಳ ನಂತರ ಸನಾ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸಿದಾಗ ಅವಳು ಗರ್ಭಿಣಿ ಎಂದು ಗೊತ್ತಾಯಿತು. ಈ ವಿಷಯ ತಿಳಿದ ಸನಾ ಮತ್ತು ಆಕೆಯ ಗಂಡ ತುಂಬಾ ಖುಷಿ ಪಟ್ಟರು. ಆ ಸಮಯದಲ್ಲಿ ಸನಾ ದೇವರಿಗೆ ಕೋಟಿ ಕೋಟಿ ವಂದನೆಗಳನ್ನು ತಿಳಿಸಿದಳು. ಫ್ರೆಂಡ್ಸ್, ಈ ಸ್ಟೋರಿಯ ನೀತಿ ಏನೆಂದರೆ, ಎಷ್ಟೇ ಕಷ್ಟ ಬಂದರೂ ನಾವು ಭಗವಂತನ ಮೇಲೆ ನಂಬಿಕೆ ಇಡಬೇಕು. ನಿಮ್ಮ ಜೀವನದ ಸಮಸ್ಯೆಗಳು ಮುಗಿದಿಲ್ಲವೆಂದು ನೀವು ಅಂದುಕೊಳ್ಳುತ್ತಿದ್ದರೆ ನೀವು ದೇವರನ್ನು ನಂಬಿ ನಿಮಗೆ ಒಳ್ಳೆಯದಾಗುತ್ತದೆ. ಆದರೆ ಬೇರೆಯವರಿಗೆ ಕೆಟ್ಟದ್ದನ್ನು ಎಂದಿಗೂ ಬಯಸಬೇಡಿ. ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಭಕ್ತಿಯಿಂದ ಭಗವಂತನನ್ನು ಪೂಜಿಸಿದರೆ ದೇವರು ನಿಮ್ಮ ಆಸೆಗಳನ್ನು ಪೂರ್ಣಗೊಳಿಸುತ್ತಾನೆ. ಹಾಗಾಗಿ ಸನಾ ಕೂಡ ಒಂದು ಮುದ್ದಾದ ಮಗುವನ್ನು ಪಡೆದು ಸಂತೋಷದ ಜೀವನವನ್ನು ನಡೆಸಿದಳು. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.